ಬೆಂಗಳೂರಿನಲ್ಲಿ ಮಹಿಳೆ ಜೊತೆ ಕಾಮುಕನೋರ್ವ ಅನುಚಿತವಾಗಿ ವರ್ತಿಸಿದಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನ ಬಂಧಿಸುವಂತಹ ಕಾರ್ಯ ಕೂಡ ಆಗಿದೆ ಅಂತೇಳಿ ತಿಳಿದು ಬಂದಿದೆ. ಮಹಿಳೆಗೆ ತನ್ನ ಗುಪ್ತಾಂಗವನ್ನ ತೋರಿಸಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ವ್ಯಕ್ತಿ, ಹೀಗಾಗಿ ಸದಾಶಿವನಗರ ಠಾಣೆ ಪೊಲೀಸರಿಂದ ಆತನ ಬಂಧನ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಜನವರಿ 5ನೇ ತಾರೀಕಿನಂದು ಈ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು. ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಒಂದು ಕೃತ್ಯ ಇದು. ಸಂತ್ರಸ್ತೆಯ ಮನೆ ಮುಂದೆನೆ ನಿಂತು ಈ ಕಾಮುಕ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗ್ತಾ ಇದ್ದ ಅಂತ ಹೇಳಿ ತಿಳಿದು ಬಂದಿದೆ. ತನ್ನ ಗುಪ್ತಾಂಗವನ್ನ ತೋರಿಸುತ್ತಾ ಅಸಭ್ಯ ರೀತಿಯಲ್ಲಿ ಆತ ವರ್ತಿಸ್ತಾ ಇದ್ದ ಅಂತ ಹೇಳಿ. ಹಾಗೆ ಕಾಮುಕನ ಈ ಕೃತ್ಯ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಕೆಲಸದ ನಿಮಿತ್ತ ಸಂತ್ರಸ್ತ ಮಹಿಳೆ ಮನೆಯಿಂದ ಆಚೆ ನಿಂತಿರ್ತಾರೆ. ಮನೆಯಿಂದ ಹೊರಗೆ ಸಂತ್ರಸ್ತ ಮಹಿಳೆಯ ಪೋಷಕರಿಂದ ಈಗ ಪೊಲೀಸರಿಗೆ ದೂರನ್ನ ನೀಡಲಾಗಿತ್ತು. ಈ ಕಾರಣಕ್ಕಾಗಿ ಆರೋಪಿ ಪರ್ವೇಜ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಆರೋಪಿ ಪರ್ವೇಜ್ ಈ ರೀತಿಯಾಗಿ ಓರ್ವ ಮಹಿಳೆಯ ಮನೆ ಮುಂದೆ ನಿಂತು ಆಕೆ ಕೆಲಸದ ನಿಮಿತ್ತ ಮನೆಯಿಂದ ಹೊರಗೆ ಬಂದು ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆ ಮುಂದೆ ಹೋಗಿ ತನ್ನ ಗುಪ್ತಾಂಗವನ್ನ ಆಕೆಗೆ ತೋರಿಸುತ್ತಾ ಅಸಭ್ಯ ವರ್ತನೆಯನ್ನ ಆತ ತೋರಿಸ್ತಾ ಇದ್ದಂತೆ. ಹೇಳಿ ಕೇಳಿ ಇದು ಮೊನ್ನೆ ಜನವರಿ 5ನೇ ತಾರೀಕಿಗೆ ನಡೆದಿರುವಂತಹ ಘಟನೆ. ಆ ಸಂದರ್ಭದಲ್ಲಾಗ್ಲೇ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕಾಮುಕರ ದುಷ್ಕೃತ್ಯದ ವಿಚಾರವಾಗಿ ಇಡೀ ದೇಶದೆಲ್ಲೆಡೆ ಸುದ್ದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆ ಕೂಡ ವ್ಯಾಪಕ ಆಕ್ರೋಶ ಕೇಳ್ಬರ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಈತ ಕೂಡ ಹೋಗ್ಬಿಟ್ಟು ಈ ರೀತಿಯಾದಂತಹ ವರ್ತನೆಯನ್ನ ತೋರಿಸಿರುವಂತಹ ಕಾರಣದಿಂದಾಗಿ ಸಹಜವಾಗಿ ಪೊಲೀಸರು ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಆತನನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ, ಬಂಧಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಆ ಸಂತ್ರಸ್ತ ಮಹಿಳೆ ಪೋಷಕರು ಈತನ ಹುಚ್ಚಾಟದ ವಿಚಾರವಾಗಿ ಈತನ ಈ ರೀತಿಯಾದಂತಹ ಒಂದು ದುಷ್ಕೃತ್ಯ ಏನಿತ್ತು ಅದರ ವಿಚಾರವಾಗಿ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು, ಯಾರೀತ? ಬಹುಶಃ ಈತನ ಈ ದುಷ್ಕೃತ್ಯ ಎಲ್ಲ ನೋಡ್ತಾ ಇದ್ರೆ ಬಹುಶಃ ಈತ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಅನುಚಿತ ವರ್ತನೆಯನ್ನೆಲ್ಲ ಬಹುಶಃ ತೋರಿಸ್ತಾ ಇದ್ನೋ ಏನೋ. ಪೊಲೀಸರಿಗೆ ಏನು ಡೀಟೇಲ್ಸ್ ಲಭ್ಯ ಆಗಿದೆ ಪ್ರಾಥಮಿಕ ವಿಚಾರಣೆಯಲ್ಲಿ ವಿಷ್ಣು? ಮಾಲ್ತೇಶ್, ಈ ಘಟನೆ ನಡೆದಿರುವಂತದ್ದು 5ನೇ ತಾರೀಕು ರಾತ್ರಿ ಸುಮಾರು 9:30 ವೇಳೆ ಈ ಒಂದು ಘಟನೆ ನಡೆದಿರುವಂತದ್ದು ನಗರದ ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸದಾಶಿವನಗರದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಘಟನೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಆ ಸಂತ್ರಸ್ತ ಮಹಿಳೆ ಏನಿದೆ ಇಲ್ಲೂ ಸಹಿತ ಆಕೆ ತನ್ನ ಕೆಲಸದ ನಿಮಿತ್ತ ಮನೆ ಆಚೆ ಕಾಂಪೌಂಡ್ ಬಳಿ ನಿಂತಿದ್ದಂತಹ ವೇಳೆಯಲ್ಲಿ ಈತ ದುಷ್ಕರ್ಮಿ ಆಕೆ ಮನೆ ಮುಂದೆ ಹೋಗಿ ನಿಂತಿರುವಂತದ್ದು. ಸುಮಾರು ಗಂಟೆಗಟ್ಟಲ ಕಾಲ ಆಕೆ ಅವರು ಹೊರಗಡೆ ಕೆಲಸದ ನಿಮಿತ್ತ ಮತ್ತೆ ಬೇರೆಯವರಿಗೆ ಕಾಯ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಏನ್ ಸಿಕ್ಕಿತ್ತು. ಅಲ್ಲಿ ನಿಂತಿದ್ದಂತಹ ವೇಳೆಯಲ್ಲಿ ಅವರಿಗೆ ತನ್ನ ಗುಪ್ತಾಂಗವನ್ನ ತೋರಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಬಳಿಕ ಲೈಂಗಿಕ ಕ್ರಿಯೆಗೆ ಆಕೆಗೆ ಕರೆಯುವಂತಹ ಕೆಲಸವನ್ನು ಮಾಡಿದ್ದೇನೆ. ಈ ವೇಳೆಯಲ್ಲಿ ಆಕೆ ಕಿರ್ಚಾಡಿ ಮತ್ತೆ ಮನೆಯವರಿಗೆ ದೂರು ನೀಡಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಸಹಿತ ಸದಾಶಿವನಗರ ಪೊಲೀಸರಿಗೆ ಕೇಸ್ ದಾಖಲೆ ದೂರು ಕೂಡ ನೀಡಿದ್ರು. ಇದರಂತೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಈಗ ಇನ್ನೆಷ್ಟು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಪರ್ವೇಜ್ ಅಂತ ಹೇಳಿ ಈಗ ಆರೋಪಿನ ಪತ್ತೆ ಹಚ್ಚಿರುವಂತಹ ಪೊಲೀಸರು ಆತನ ವಿರುದ್ಧ ಈಗಾಗಲೇ 354 ಅಡಿಯಲ್ಲಿ ಕೇಸ್ ಕೂಡ ದಾಖಲಿಸಿ ಈಗ ಆತನನ್ನ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನ ಘಟನೆ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಈ ರೀತಿ ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅದರಲ್ಲೂ ಸಹಿತ ನ್ಯೂ ಇಯರ್ ಇಂದ ಕೇವಲ ಒಂದು ವಾರದ ವ್ಯಾಪ್ತಿಯಲ್ಲಿ ಪದೇ ಈ ರೀತಿ ಪ್ರಕರಣಗಳು ಬೆಳಕಿಗೆ ಬರ್ತಿರುವಂತದ್ದು. ಬೆಂಗಳೂರಿನ ಮಹಿಳೆಯರಿರ್ಬೋದು ಮತ್ತೆ ಬೆಂಗಳೂರಿಗರನ್ನ ಒಂದ್ ರೀತಿ ಒಂದ್ ಕಡೆ ಅಸಹ್ಯ ಅನ್ಸಿದ್ರೆ ಇನ್ನೊಂದ್ ಕಡೆ ಭಯಕ್ಕೆ ದುಡುವಂತಹ ಕೆಲಸವನ್ನು ಮಾಡಿದೆ ಅಂತ ಹೇಳ್ಬೋದು. ಹೌದು, ಥ್ಯಾಂಕ್ ಯು ವಿಷ್ಣು.